ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಶಿಕ್ಷಣ ಇಲಾಖೆಯವರು ಈ ವರ್ಷದಿಂದ 9ನೇ ತರಗತಿ ಅಂದ್ರೆ 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೂ ಕೂಡ ಬೋರ್ಡ್ ಕಡೆಯಿಂದ ಎಕ್ಸಾಮ್ ನಡೆಸ್ತೇವೆ ಅಂತ ಹೇಳಿದ್ದಾರೆ. ನಂತರ ನಾನು ನಿನ್ನೆ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೆ, ಹೌ ಟು ರೈಟ್ 9th ಬೋರ್ಡ್ ಎಕ್ಸಾಮ್ 2024 ಅಂತ. ಅದ ನಂತರ ನನಗೆ ಪರಿಚಯ ಇರುವಂತಹ ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡಿ 9th ಸೈನ್ಸ್ ಎಕ್ಸಾಮ್ ಅಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಮಾಡಬೇಕು ಅಂತಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಸರ್ ಅಂತ ಕೇಳಿದ್ರು. ಅದಂದ್ರ ಅವ್ರಿಗೆ ಏನ್ ಹೇಳಿದೆ ಅಂತ ಹೇಳಿದ್ರೆ, ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ, ಅದೇ ರೀತಿ ಯಾವ್ಯಾವ ವಿಷಯಗಳನ್ನ ಗಮನವಿಟ್ಟು ಓದ್ಕೊಂಡ್ರೆ ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು ಅಂತ ಹೇಳ್ತೀರಿ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಈ ಕ್ವಶನ್ಸ್ ಏನಿದೆ ಅದಕ್ಕಿಂತ ಕಾನ್ಸೆಪ್ಟ್ ಗಳನ್ನ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಓದ್ಕೊಂಡ್ರೆ ಕ್ವಶನ್ ಯಾವುದೇ ರೀತಿಯಲ್ಲಿ ಕೇಳಿದ್ರು ಕೂಡ ಆನ್ಸರ್ ಮಾಡೋದಕ್ಕಾಗತ್ತೆ. ಅದಕ್ಕೋಸ್ಕರ ನಂತರ ನಿಮಗೂ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಯಾವ್ಯಾವುದು, ಹಾಗೆ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಓದ್ಕೊಳ್ಬೇಕು ಅದನ್ನ ಹೇಳ್ತಾ ಇದ್ದೀನಿ. ನಂತರ ಹಲವಾರು ವಿದ್ಯಾರ್ಥಿಗಳು ಮಾಡೆಲ್ ಕ್ವಶನ್ ಪೇಪರ್ ಬೇಕು ಅಂತ ಕೂಡ ಹೇಳಿದ್ರು. ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡುವಂತಹ ಲಿಂಕ್ ಅನ್ನ ನಾವು ನಮ್ಮ ವಾಟ್ಸ್ಆಪ್ ಚಾನಲ್ ಶೇರ್ ಮಾಡಿದೀವಿ. ನಮ್ಮ ವಾಟ್ಸ್ಆಪ್ ಚಾನಲ್ ನೀವು ಕೂಡ ಜಾಯಿನ್ ಆಗಬಹುದು. ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯಿನ್ ಆಗುವಂತಹ ಲಿಂಕ್ ಅನ್ನ ಟಾಪ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಸರಿನಾ? ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಈಗ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ 1 ಮಾರ್ಕ್ ಕ್ವಶನ್ ಬರುತ್ತೆ, 2 ಮಾರ್ಕ್ ಕ್ವಶನ್ಸ್ ಬರುತ್ತೆ, ಹಾಗೆ 3 ಮಾರ್ಕ್ ಕ್ವಶನ್ಸ್ ಕೂಡ ಬರುತ್ತೆ, 4 ಮಾರ್ಕ್ ಕ್ವಶನ್ ಕೂಡ ಬರುತ್ತೆ, ಹಾಗೆ ಒಂದು 5 ಮಾರ್ಕ್ ಕ್ವಶನ್ ಕೂಡ ಬರುತ್ತೆ. ನಂತರ ನಿಮ್ಗೆಲ್ಲ ಗೊತ್ತಿರುತ್ತೆ, ಸೈನ್ಸ್ ಅಲ್ಲಿ 3 ಪಾರ್ಟ್ಸ್ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ. ಕನ್ನಡದಲ್ಲಿ ಹೇಳೋದಾದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೆ ಜೀವಶಾಸ್ತ್ರ. ಈಗ ಫಿಸಿಕ್ಸ್ ಪಾರ್ಟ್ ಏನಿದೆ ಭೌತಶಾಸ್ತ್ರ, ಅದರಲ್ಲಿ ಯಾವ ವಿಷಯಗಳನ್ನ ಓದ್ಕೊಳ್ಬೇಕು ಅಥವಾ ಯಾವ್ಯಾವ ವಿಷಯಗಳನ್ನ ಫೋಕಸ್ ಮಾಡಬೇಕು ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ SI ನೋಟ್ಸ್ ಇರುತ್ತೆ. ಈಗ ವೆಲಾಸಿಟಿ, ಎಕ್ಸಲರೇಷನ್, ವೆಲಾಸಿಟಿ ಅನ್ಲಿಕ್ಕೆ ಕನ್ನಡದಲ್ಲಿ ವೇಗ ಅಂತ ಕರೀತಾರೆ, ಎಕ್ಸಲರೇಷನ್ಗೆ ವೇಗೋತ್ಕರ್ಷ ಅಂತ ಕರೀತಾರೆ, ಹಾಗೆ ವರ್ಕ್, ಎನರ್ಜಿ, ಪವರ್, ನಂತರ ಫೋರ್ಸ್, ಈ ಎಲ್ಲ ಕ್ವಾಂಟಿಟೀಸ್ ಏನಿದಾವೆ ಅವುಗಳ SI ಯೂನಿಟ್ಸ್ ನಿಮಗೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಕೂಡ ಕೇಳಬಹುದು. ಈ ಒಂದು ಬಲ ಅಥವಾ ಫೋರ್ಸ್ ಇದರ SI ಯೂನಿಟ್ ಏನು, ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದೇ ಕ್ವಶನ್ ಕೇಳಿದ್ದಾರೆ, ಅದ್ರ ಬದಲಿಗೆ ಬೇರೆ ಯಾವ್ದಾದ್ರು ಕೇಳಬಹುದು. ಈಗ ಸಾಮರ್ಥ್ಯ, ಪವರ್, ಅದರ SI ಯೂನಿಟ್ ಏನು ಈ ರೀತಿ ಕೇಳಬಹುದು. ನಿಮಗೆ ನಾನು ಈಗಾಗಲೇ ಹೇಳಿದೆ ಅಲ್ವಾ, ಕ್ವಾಂಟಿಟೀಸ್ಗಳನ್ನ ಅವುಗಳ SI ಯೂನಿಟ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಯಾವ್ದು ಹೇಳಿ? ಫೋರ್ಸ್, ಎನರ್ಜಿ, ವರ್ಕ್, ವೆಲಾಸಿಟಿ, ಎಕ್ಸಲರೇಷನ್, ಇವುಗಳ SI ನೋಟ್ಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಸರಿನಾ? ಸರಿ, ಅದ್ರ ನಂತರ ಮತ್ತೆ ಯಾವ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಚಲನೆ ಮೋಷನ್ ಚಾಪ್ಟರ್ ಅಲ್ಲಿ ಇಕ್ವೇಶನ್ಸ್ ಆಫ್ ಮೋಷನ್ ಬರುತ್ತೆ. ನಂತರ ಇಕ್ವೇಶನ್ಸ್ ಆಫ್ ಮೋಷನ್ ಏನಿದೆ 3 ಇಕ್ವೇಶನ್ಸ್ ಇದಾವೆ. ಯಾವ್ಯಾವುದು? S is equal to ut plus half at square ಅಂತ ಬರುತ್ತೆ. ನಂತರ v square is equal to u square plus 2as ಅಂತ ಬರುತ್ತೆ. ನಂತರ v is equal to u plus at ಅಂತ ಬರುತ್ತೆ. ಈ ಇಕ್ವೇಶನ್ಸ್ ನಿಮಗೆ ಗೊತ್ತಿರಬೇಕು, ಹಾಗೆ ಇಕ್ವೇಶನ್ಸ್ ಅನ್ನ ಡಿರೈವ್ ಮಾಡೋದು ಕೂಡ ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಳಿ. ಸರಿನಾ? ಅದರ ನಂತರ ಆ ಇಕ್ವೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು, ಅಂದ್ರೆ ಸಮಸ್ಯೆಗಳು ಏನಿರುತ್ತೆ ಅವುಗಳನ್ನ ಬಿಡಿಸೋದಕ್ಕೂ ಕೂಡ ಗೊತ್ತಿರಬೇಕು. ನಂತರ ಈ ಸಮಸ್ಯೆಗಳನ್ನ ಬಿಡಿಸೋದಿರುತ್ತಲ್ವಾ, ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡಿದ ನಂತರ ನೀವು ಏನನ್ನ ಕಂಡುಹಿಡ್ತೀರಾ ಅದರ SI ಯೂನಿಟ್ ಕೂಡ ಬರೀಬೇಕಾಗತ್ತೆ. ಅದಕ್ಕೋಸ್ಕರ SI ಯೂನಿಟ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡ್ರೆ ಈ ನ್ಯೂಮರಿಕಲ್ ಪ್ರಾಬ್ಲಮ್ ಏನಿರುತ್ತೆ ಅದನ್ನ ಸಾಲ್ವ್ ಮಾಡೋದಕ್ಕೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದರ ನಂತರ ಲಾಸ್, ನಿಯಮಗಳು ಏನಿರುತ್ತೆ ಅವುಗಳನ್ನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಯಾವ ನಿಯಮಗಳು ಹೇಳಿ? ಈಗ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ಚಲನೆಯ ನಿಯಮಗಳು ಬರುತ್ತೆ. ಅದರ ನಂತರ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಎನರ್ಜಿ, ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮೊಮೆಂಟಮ್, ಶಕ್ತಿ ಸಂರಕ್ಷಣಾ ನಿಯಮ, ಈ ರೀತಿ ಹಲವಾರು ನಿಯಮಗಳು ಬರುತ್ತಲ್ವಾ, ಆ ನಿಯಮಗಳನ್ನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಯಾಕಂತ ಹೇಳಿದ್ರೆ ನಿಯಮಗಳನ್ನ ನಿಮಗೆ ಕೇಳ್ತಾರೆ, ಈ ನಿಯಮವನ್ನ ಬರೀರಿ ಅಂತ. ನಿಮಗೆ ನೆನಪಲ್ಲಿದ್ರೆ ಈಸಿಯಾಗಿ ಬರೀಬಹುದು. ಅದಕ್ಕೋಸ್ಕರ ನಿಯಮಗಳನ್ನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ನಂತರ ಗ್ರಾಫ್ ಬರುತ್ತೆ, ಡಿಸ್ಟನ್ಸ್ ಟೈಮ್ ಗ್ರಾಫ್ ಅಂದ್ರೆ ದೂರ ಮತ್ತು ಕಾಲದ ನಕ್ಷೆ, ಹಾಗೆ ವೆಲಾಸಿಟಿ ಟೈಮ್ ಗ್ರಾಫ್ ವೇಗ ಮತ್ತು ಕಾಲದ ನಕ್ಷೆ. ನಂತರ ಎಕ್ಸಲರೇಷನ್ ಟೈಮ್ ಗ್ರಾಫ್ ಅಂದ್ರೆ ವೇಗೋತ್ಕರ್ಷ ಮತ್ತು ಕಾಲದ ನಕ್ಷೆ, ಈ ರೀತಿ ಕೊಟ್ಟಿರ್ತಾರೆ. ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಆ ನಕ್ಷೆಗಳನ್ನ ಅಥವಾ ಗ್ರಾಫ್ ಏನಿರುತ್ತೆ, ಡಿಸ್ಟನ್ಸ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್ ಹಾಗೆ ಎಕ್ಸಲರೇಷನ್ ಟೈಮ್ ಗ್ರಾಫ್, ಅದನ್ನ ನೀವು ನೋಡ್ತೀರಾ. ಅದರ ಮೀನಿಂಗ್ ಅನ್ನ ತಿಳಿದುಕೊಂಡು ಯಾವ ರೀತಿ ಡ್ರಾ ಮಾಡಬೇಕು ಅದನ್ನು ಕೂಡ ತಿಳ್ಕೊಂಡಿರಿ. ಇದರಿಂದ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸರಿನಾ? ಅದರ ನಂತರ ಕೆಮಿಸ್ಟ್ರಿ ಪಾರ್ಟ್ ಇದೆ. ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ಏನ್ ಬರುತ್ತೆ? ಈಗ ರಾಸಾಯನಿಕಗಳು ಬರುತ್ತೆ, ರಾಸಾಯನಿಕ ಕ್ರಿಯೆಗಳು ಇರುತ್ತೆ. ಸೊ ಅವುಗಳಿಗೆ ಸಂಬಂಧಿಸಿದಂತೆ ಕೆಮಿಕಲ್ ಇಕ್ವೇಶನ್ಸ್ ಅನ್ನ ಯಾವ ರೀತಿ ಬರೀತಾರೆ, ಅದರ ನಂತರ ಕೆಮಿಕಲ್ ಫಾರ್ಮುಲಾ ಏನೇನಿರುತ್ತೆ, ನಂತರ ಯಾವ್ಯಾವ ರಾಸಾಯನಿಕಗಳಿಗೆ ಕೆಮಿಕಲ್ಸ್ಗೆ ಯಾವ ಸಿಂಬಾಲ್ಗಳನ್ನ ಯೂಸ್ ಮಾಡ್ತಾರೆ ಅದು ನಿಮ್ಗೆ ಗೊತ್ತಿರಬೇಕು. ಅದ ನಂತರ ಎಲಿಮೆಂಟ್ಸ್, ಅದನ್ನ ಕನ್ನಡದಲ್ಲಿ ಧಾತುಗಳು ಅಂತ ಕರೀತಾರೆ. ಈಗ ಹಲವಾರು ಧಾತುಗಳಿಗೆ ಅವುಗಳದ್ದೇ ಆದ ಸಿಂಬಾಲ್ ಇದೆ, ಅದೇ ರೀತಿ ಎಲಿಮೆಂಟ್ ಮತ್ತು ಅವುಗಳ ಸಿಂಬಾಲ್
ಅಂದ್ರೆ ಯಾವ ರೀತಿ ಅದನ್ನ ಡಿನೋಟ್ ಮಾಡ್ತಾರೆ, ಯಾವ ಲೆಟರ್ ಇಂದ ಅದನ್ನ ಡಿನೋಟ್ ಮಾಡ್ತಾರೆ ಅದು ನಿಮಗೆ ಗೊತ್ತಿರಬೇಕು. ಈ ಎಲ್ಲಾ ವಿಷಯಗಳು ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಅದೇ ರೀತಿ ಈ ಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ ಅದನ್ನು ಯಾವ ರೀತಿ ಬರೀತಾರೆ ಅದನ್ನು ಕೂಡ ವಿದ್ಯಾರ್ಥಿಗಳು ಕಲ್ತ್ಕೊಂಡಿರ್ಬೇಕು. ಅದ್ರ ನಂತರ ಮೆಲ್ಟಿಂಗ್ ಪಾಯಿಂಟ್ ಹಾಗೆ ಬಾಯ್ಲಿಂಗ್ ಪಾಯಿಂಟ್ ಈ ಎಲ್ಲ ಕಾನ್ಸೆಪ್ಟ್ಗಳು ವಿದ್ಯಾರ್ಥಿಗಳಿಗೆ ಪರ್ಫೆಕ್ಟ್ ಇರಬೇಕು. ಸರಿನಾ? ಈ ರೀತಿ ಎಲ್ಲ ವಿಷಯಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ವಿದ್ಯಾರ್ಥಿಗಳು ಕೆಮಿಸ್ಟ್ರಿ ಪಾರ್ಟ್ ಏನಿರುತ್ತೆ ಅದರಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ನೀವು ಕೂಡ ಸ್ಕೋರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀರಲ್ವಾ? ಸ್ಕೋರ್ ಮಾಡ್ತೀರಾ. ಅದ್ರ ನಂತರ ನೆಕ್ಸ್ಟ್ ಪಾರ್ಟ್ ಯಾವುದು? ಬಯಾಲಜಿ ಅಥವಾ ಜೀವಶಾಸ್ತ್ರ. ಈಗ ಬಯಾಲಜಿಲಿ ಏನ್ ಬರುತ್ತೆ ಅಂದ್ರೆ ಡಯಾಗ್ರಾಮ್ಸ್ ಬರುತ್ತೆ. ಹಲವಾರು ಚಿತ್ರಗಳನ್ನ ವಿದ್ಯಾರ್ಥಿಗಳು ಡ್ರಾ ಮಾಡ್ಬೇಕಾಗತ್ತೆ. ನಂತರ ಡಯಾಗ್ರಾಮ್ ಡ್ರಾ ಮಾಡ್ತೀರಾ, ಅದರಲ್ಲಿರುವಂತಹ ಬೇರೆ ಬೇರೆ ಪಾರ್ಟ್ಸ್ ಏನು, ಅವುಗಳ ವರ್ಕ್ ಏನು ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಈಗ ಎಕ್ಸಾಂಪಲ್ಗೆ ಈಗ ಪ್ಲಾಂಟ್ ಸೆಲ್ ಹಾಗೆ ಎನಿಮಲ್ ಸೆಲ್ ಅನ್ನ ಡ್ರಾ ಮಾಡ್ತೀರಾ, ಅಂದ್ರೆ ಪ್ರಾಣಿ ಜೀವಕೋಶ ಹಾಗೆ ಸಸ್ಯ ಜೀವಕೋಶವನ್ನು ಡ್ರಾ ಮಾಡ್ತೀರಾ. ಅದರಲ್ಲಿರುವಂತಹ ಬೇರೆ ಬೇರೆ ಪಾರ್ಟ್ಸ್ ಏನು, ಅವುಗಳ ವರ್ಕ್ ಏನು ಅದರಲ್ಲಿ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಈಗ ರೈಬೋಸೋಮ್, ಅದ ನಂತರ ಲೈಸೋಸೋಮ್, ಈ ಎಲ್ಲ ಮೈಟೋಕಾಂಡ್ರಿಯಾ, ಸೊ ಅವುಗಳ ವರ್ಕ್ ಏನು, ಈ ಎಲ್ಲ ವಿಷಯಗಳು ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಅದರ ನಂತರ ಈಗ ಮತ್ತೆ ಹಲವಾರು ಡಯಾಗ್ರಾಮ್ಸ್ ಬರುತ್ತೆ. ಅಮೀಬಾ ಬರುತ್ತೆ, ಪ್ಯಾರಾಮೀಸಿಯಂ ಬರುತ್ತೆ, ಸಿಲೆಂಟ್ರೆಟಾ ಬರುತ್ತೆ. ಸೊ ಅವುಗಳ ಡಯಾಗ್ರಾಮ್ ಅನ್ನ ಬಿಡಿಸೋದು ವಿದ್ಯಾರ್ಥಿಗಳು ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ನ್ಯೂರಾನ್ ನರವ್ಯೂಹ ಅದನ್ನ ಡ್ರಾ ಮಾಡೋದು ಗೊತ್ತಿರಬೇಕು. ಅದರ ಬೇರೆ ಬೇರೆ ಪಾರ್ಟ್ಸ್ ಯಾವುದು, ಆ ಬೇರೆ ಬೇರೆ ಪಾರ್ಟ್ಸ್ ನ ವರ್ಕ್ ಏನು, ಆ ಎಲ್ಲ ವಿಷಯಗಳನ್ನ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಹಾಗೆ ರೋಗಗಳು, ನಂತರ ಡಿಸೀಸಸ್, ನಂತರ ಅದು ಯಾಕೆ ಆಗತ್ತೆ, ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಈ ಎಲ್ಲ ವಿಷಯಗಳನ್ನು ಕೂಡ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಅದ್ರ ಬಗ್ಗೆ ಒಂದು ಚಾಪ್ಟರ್ ಕೂಡ ಇದೆ ಅದಕ್ಕೋಸ್ಕರ. ನಂತರ 5 ಮಾರ್ಕ್ ಕ್ವಶನ್ ಏನಿರುತ್ತೆ ಅದರಲ್ಲಿ ಯಾವುದೋ ಒಂದು ಡಯಾಗ್ರಾಮ್ ಕೇಳಬಹುದು. ಆ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿದ ನಂತರ ಅದರಲ್ಲಿರುವಂತಹ 2-3 ಪಾರ್ಟ್ಗಳನ್ನ ಹೇಳಿ ಅವುಗಳ ವರ್ಕ್ ಏನು ಅದನ್ನ ನಿಮಗೆ ಕೇಳಬಹುದು, ಅದರ ಇಂಪಾರ್ಟೆನ್ಸ್ ಏನು ಅದನ್ನು ಕೇಳಬಹುದು. ಸರಿನಾ? ಈ ರೀತಿ ಮಾಡಬಹುದು. ಅಥವಾ ಯಾವುದೊಂದು ಡೆರಿವೇಶನ್ ಏನಿದೆ ಅದನ್ನು ಮಾಡೋದಕ್ಕೆ ಹೇಳಬಹುದು. ಸೊ ಈ ರೀತಿ ಇರುತ್ತೆ. ಈಸಿಯಾಗಿ ಸ್ಕೋರ್ ಮಾಡಬಹುದು. ಇನ್ನು ಟೈಮ್ ಇದೆ. ಪ್ರಿಪ್ರೇಷನ್ ಈಗಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಕೋರ್ ಅನ್ನ ಮಾಡ್ತೀರಾ. ಕೇವಲ ಸೈನ್ಸ್ ಅಂತ ಹೇಳಲ್ಲ, ಮುಂದೆ ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಲ್ಯಾಂಗ್ವೇಜಸ್ ಎಲ್ಲದರಲ್ಲೂ ಕೂಡ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಆಗತ್ತೆ. ಟೈಮ್ ಕೂಡ ಇದೆ. ಚೆನ್ನಾಗಿ ಪ್ರಿಪೇರ್ ಆಗಿ ಅಷ್ಟೇ. ನಂತರ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಹೆಲ್ಪ್ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.